ಹಾಯ್ ಫ್ರೆಂಡ್ಸ್, ಎಸ್ ಮಿರಾಕಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಐ ಹೋಪ್ ಎಲ್ಲರೂ ಕೂಡ ಪಾಸಿಟಿವ್ ಆಗಿದ್ದೀರಾ ಆ್ಯಂಡ್ ತುಂಬ ಚೆನ್ನಾಗಿದ್ದೀರಾ. ನಾನಂತೂ ತುಂಬಾ ಚೆನ್ನಾಗಿದ್ದೀನಿ, ಮೀನ್ಸ್ ಹೈಲಿ ಪವರ್ಫುಲ್ ಪಾಸಿಟಿವ್ ಆಗಿದ್ದೀನಿ. ಬಿಕಾಸ್ ನನ್ನಮ್ಮ ದುರ್ಗಾಮಾತೆ ದಿನ ಬೇಗ ಎದ್ಬಿಟ್ಟು ಎಷ್ಟಾಗುತ್ತೋ ಅಷ್ಟು ಅವಳನ್ನ ಪೂಜೆ ಮಾಡಿಕೊಂಡು ಮನಸ್ಸಲ್ಲೇ ಆರಾಧನೆ ಮಾಡ್ಕೊಂಡ್ಬಿಟ್ಟು ಫುಲ್ ಪಾಸಿಟಿವ್ ಆಗಿ ವಿಡಿಯೋ ಮಾಡ್ತಾ ಇರೋವಂಥದ್ದು. ಸೊ ಟೈಮ್ ಎಷ್ಟು ಅಂತ ನೋಡೋಣ. 6:29. ಆಲ್ರೆಡಿ ಕೆಲವು ವಿಡಿಯೋಸ್ಗಳನ್ನ ಮಾಡಾಗಿದೆ ಆ್ಯಂಡ್ ನನ್ನ ಎಲ್ಲ ಕೆಲಸಗಳು ಕೂಡ ಕಂಪ್ಲೀಟ್ ಆಗಿದೆ. ಸ್ವಲ್ಪ ಸ್ಕ್ರಿಪ್ಟಿಂಗ್ ಅನ್ನೋದಿದೆ, ಒಂದಷ್ಟು ಸ್ಕ್ರಿಪ್ಟಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಸೋಲ್ಮೇಟ್ ಆರ್ ಟ್ವಿನ್ ಫ್ಲೇಮ್. ಸೋಲ್ಮೇಟಿಗೂ ಟ್ವಿನ್ ಫ್ಲೇಮಿಗೂ ಡಿಫ್ರೆನ್ಸ್ ನಾನು ನನ್ನ ವಿಡಿಯೋಗಳಲ್ಲಿ ಹೇಳಿದ್ದೀನಿ. ಸೊ ಟ್ವಿನ್ ಫ್ಲೇಮ್ ನಮ್ಮ ಲೈಫಲ್ಲಿ ನಮ್ಮ ಜೊತೆಗೆ ಕೊನೆವರೆಗೂ ಇರುವಂಥವ್ರು, ನಮ್ಮ ಹಾಫ್ ಪಾರ್ಟ್ ಅಂತ ಅಂದರೆ ನಮ್ಮ ಸೋಲ್ನ ಮಿರರ್ ಸೋಲ್ ಆಗಿರುವಂತಹ ಟ್ವಿನ್ ಫ್ಲೇಮ್ ಆಗಿರ್ತಾರೆ. ಸೊ ಎವ್ರಿ ಪರ್ಸನ್ಗೂ ಟ್ವಿನ್ ಫ್ಲೇಮ್ ಇರ್ತಾರೆ. ಎವ್ರಿ ಪರ್ಸನ್ಗೂ ಟ್ವಿನ್ ಫ್ಲೇಮ್ ಅವರ ಪ್ರತಿಯೊಂದು ಲೈಫಲ್ಲೂ ಕೂಡ ಅವರು ಒಂದು ಕಡೆ ಹುಟ್ಟಿರ್ತಾರೆ. ಬಟ್ ಅವ್ರ ಜೊತೆನೆ ನಾವು ಮದುವೆ ಆಗ್ತೀವ, ಅವ್ರ ಜೊತೆನೆ ನಾವು ಕನೆಕ್ಟ್ ಆಗ್ತೀವ ಅಂತ ನೋಡಿದಾಗ ಎಸ್ ಅಂತ ಹೇಳ್ಬಿಟ್ಟು ಹೇಳೋದಕ್ಕೆ ಪಾಸಿಬಲ್ ಇಲ್ಲ. ಬಟ್ ಯಾರು ಟ್ವಿನ್ ಫ್ಲೇಮ್ನ ಪಡ್ಕೊಳ್ತಾರೆ ಅವ್ರ ಲೈಫಲ್ಲಿ, ರಿಯಲಿ ಅವರ ಒಂದು ಸೂಪರ್ಬ್ ಲೈಫ್ ಆಗಿರುತ್ತೆ ಅದು. ಯಾಕೆಂದರೆ ಒಂದು ಸೋಲಿನ ಮಿರರ್ ಇನ್ನೊಂದು ಸೋಲ್ ಆಗಿರುತ್ತೆ ಅದು. ನಾವು ಟ್ವಿನ್ ಫ್ಲೇಮ್ ಅಂತ ಅಂದಾಗ ಏನು ಹೇಳ್ತೀವಿ, ಒಂದು ಸೋಲು ಹಾಫ್ ಪಾರ್ಟ್ ಆಗಿ ಡಿವೈಡ್ ಆಗಿರುತ್ತೆ. ಸೊ ಇದು ಏನ್ ಥಿಂಕ್ ಮಾಡುತ್ತೆ, ಯಾವ ವೇದಲ್ಲಿ ಹೋಗ್ತಾ ಇದೆ, ಈ ಸೋಲ್ ಕೂಡ ಅದನ್ನೇ ಥಿಂಕ್ ಮಾಡ್ತಾ ಇರುತ್ತೆ, ಅದೇ ವೇದಲ್ಲೇ ಹೋಗ್ತಾ ಇರುತ್ತೆ. ಸೊ ಇದೆರಡು ಸೇರಿದಾಗ ಅಲ್ಲಿ ಎಲ್ಲೂ ಕೂಡ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬರಲ್ಲ. ಸೊ ಎರಡು ಸೋಲ್ ಕೂಡ ಒಟ್ಟಿಗೆ ಸಕ್ಸಸ್ ಆಗೋದಕ್ಕೆ ಹೋಗುತ್ತೆ, ಒಂದಕ್ಕೊಂದು ಸಪೋರ್ಟಿವ್ ಆಗಿ ಇರುತ್ತೆ. ಸೊ ಇದಕ್ಕೆ ನಾವು ಟ್ವಿನ್ ಫ್ಲೇಮ್ ಅಂತ ಹೇಳ್ತೀವಿ. ಸೊ ಅಂದ್ರೆ ಪಾರ್ಟ್ನರ್ನ ಟ್ವಿನ್ ಫ್ಲೇಮ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅದೇ ಸೋಲ್ಮೇಟ್ ಅಂತ ಅಂದ್ರೆ ಮಿರರ್ ಎಲ್ಲ ಏನೂ ಆಗಿರಲ್ಲ, ಎರಡು ಬೇರೆ ಬೇರೆ ಸೋಲೇ ಆಗಿರುತ್ತೆ ಆ್ಯಂಡ್ ಎರಡ್ರದ್ದು ವೇನು ಒಂದೇ ಆಗಿರೋದಿಲ್ಲ. ಬಟ್ ಒಂದಕ್ಕೊಂದು ಸಪೋರ್ಟ್ ಮಾಡುತ್ತೆ. ಅದು ಎಷ್ಟು ದಿನ ಇರಬೇಕು ಅಂತ ಹೇಳಿ ಅವರ ಹಣೆ ಬರಹದಲ್ಲಿ ಅಥವಾ ಅವ್ರ ಕರ್ಮ ಹೇಳಿರುತ್ತೆ, ಕರ್ಮದಲ್ಲಿರತ್ತೆ, ಅಷ್ಟು ದಿನ ಇರತ್ತೆ. ನಾನಿವತ್ತು ನಿಮಗೆ ಹೇಳ್ತಾ ಇರೋದು, ಯಾರೆಲ್ಲ ಮದುವೆ ಆಗಿಲ್ಲ ಅವರು ಟ್ವಿನ್ ಫ್ಲೇಮ್ ಅಥವಾ ನಿಮ್ಮ ಪಾರ್ಟ್ನರ್ನ ನೀವು ಚೂಸ್ ಮಾಡ್ಕೋಬೇಕು, ಅವ್ರನ್ನೇ ನೀವು ಮದುವೆ ಆಗಬೇಕು ಅಂತ ಇದ್ದೀರಾ ಅಂತ ಅಂದರೆ ಯಾವ ಥರ ನೀವು ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಹೇಳಿ. ಅದೆಲ್ಲದಕ್ಕಿಂತ ಮುಂಚೆ ನಾನು ನಿಮಗೊಂದು ಹೇಳ್ತೀನಿ. ನಿಮಗೆ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಗೊತ್ತು, ಅದರಿಂದ ನೀವು ಯಾರಿಗೆ ಏನು ಬೇಕಾದರೂ ಮಾಡ್ಬೋದು ಅಥವಾ ನೀವು ಯಾರನ್ನ ಬೇಕಾದರೂ ಪಡ್ಕೊಬೋದು ಅಂದರೆ ಖಂಡಿತ ಇಟ್ಸ್ ಇಂಪಾಸಿಬಲ್. ಮ್ಯಾನಿಫೆಸ್ಟೇಷನ್ ಅನ್ನೋದು ಫುಲ್ಲಿ ಸ್ಪಿರಿಚುಯಲಿ ರಿಲೇಟೆಡ್. ಏನಂತ ಅಂದರೆ ದೇವರು ಏನು ಡಿಸೈಡ್ ಮಾಡಿರ್ತಾನೆ ಅದನ್ನೇನೆ ಹ್ಯಾಪನ್ ಮಾಡೋದು. ಬಟ್ ಎಲ್ಲೂ ಕೂಡ ನಮ್ಮ ಕರ್ಮನ ನಾವು ಮಿಸ್ ಮಾಡ್ಕೊಳೋದಕ್ಕೆ ಸಾಧ್ಯನೇ ಇಲ್ಲ. ಅದೇನೋ ಹೇಳ್ತಾರಲ್ಲ, ಕೊಡ್ಲಿಲ್ಲಿ ಹೋಗೋದು ಕಲ್ಲಲ್ಲಿ ಹೋಯ್ತು ಅಂತ. ಸೊ ಅದು ಪಾಸಿಬಿಲಿಟೀಸ್ ಇರೋದು ನಮ್ಮ ಮ್ಯಾನಿಫೆಸ್ಟೇಷನ್ ಟ್ರಿಕ್ಸಿಂದ. ಆ್ಯಂಡ್ ನೀವು ಯಾವ ಒಳ್ಳೆ ವೇದಲ್ಲಿ ಹೋಗ್ತೀರಾ ಆ ವೇನ ಖಂಡಿತ ಯೂನಿವರ್ಸ್ ಏನು ಮಾಡುತ್ತೆ, ನಿಮಗೆ ಅಚೀವ್ ಮಾಡಿಸಿ ಕೊಡುತ್ತೆ. ಈಗ ಹೇಳ್ತೀನಿ, ಟ್ವಿನ್ ಫ್ಲೇಮ್ ಅಂತ ಹೇಳಿಬಿಟ್ಟು ನಿಮಗೆ ಯಾರೋ ಮದುವೆ ಆಗಿರೋರು ನೀವು ಅಟ್ರಾಕ್ಟ್ ಮಾಡೋಕೆ ಹೋಗ್ತೀರಾ ಅಂತ ಅಂದರೆ ಖಂಡಿತ ಸಾಧ್ಯ ಇಲ್ಲ. ಓಕೆ, ದೇವರು ಮತ್ತು ಯೂನಿವರ್ಸ್ ನೋಡ್ತಾನೆ ಇರ್ತಾರೆ. ನೀವು ಆ ಕೆಲಸ ಮಾಡೋಕ್ಕೆ ಹೋದರೆ ಕರ್ಮ ನಿಮ್ಮ ಬೆನ್ನ ಹಿಂದೆ ಬರುತ್ತೆ, ಬಿಟ್ಟರೆ ಬ್ಯಾಡ್ ಕರ್ಮ, ಅದರಿಂದ ಬೇರೆ ಇನ್ನೇನು ಯೂಸ್ ಇಲ್ಲ. ಸೊ ಅಂಥದ್ದೆಲ್ಲ ಮಾಡೋಕ್ಕೆ ಹೋಗಲೇಬೇಡಿ. ಮಾಡೋಕ್ಕೆ ಪಾಸಿಬಿಲಿಟೀಸೇ ಇಲ್ಲ. ಬಟ್ ನಾನು ಕೆಲವ್ರು ಅಂದ್ಕೊಳ್ತಾರೆ, ಅದಕ್ಕೋಸ್ಕರ ಹೇಳಿರೋದು. ಈಗ ಟ್ವಿನ್ ಫ್ಲೇಮ್ನ ನಾವು ಅಟ್ರಾಕ್ಟ್ ಮಾಡಬೇಕು, ನಮ್ಮ ಟ್ವಿನ್ ಫ್ಲೇಮ್ ಕೂಡ ಹುಟ್ಟಿರ್ತಾರೆ. ಹೇಗೆ ಅಟ್ರಾಕ್ಟ್ ಮಾಡಬೇಕು, ಅಥವಾ ನಾವು ಮದುವೆ ಆಗುವಂಥ ಹುಡುಗ ಹೀಗಿರಬೇಕು ಅಂತ ಹೇಳಿ ನಮ್ಗೆ ಅನಿಸುತ್ತೆ. ಸೊ ನೀವು ಅದನ್ನು ನೀವು ಮದುವೆ ಆಗೋ ಹುಡುಗ ಹೀಗೆ ಇರಬೇಕು ಅನ್ನೋದನ್ನ ನೀವು ಯಾರೋ ಒಬ್ಬರನ್ನ ನೋಡಿ ಇವನೇ ನಾನು ಮ್ಯಾನಿಫೆಸ್ಟ್ ಮಾಡ್ತೀನಿ, ಇವಳೆ ನಾನು ಮ್ಯಾನಿಫೆಸ್ಟ್ ಮಾಡ್ತೀನಿ ಅಂತ ಖಂಡಿತ ಹೋಗಬೇಡಿ. ಅದು ವರ್ಕ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಗೊತ್ತಾ, ಎಷ್ಟು
ಎಷ್ಟೋ ಜನ ಲವ್ ಮ್ಯಾರೇಜ್ ಆಗಿರೋರು ಇದ್ದಾರೆ, ಅಥವಾ ಎಷ್ಟೋ ಜನ ಇವನೇ ಫೈನಲ್ ಇವಳೇ ಫೈನಲ್ ಅಂತ ಹೇಳ್ಬಿಟ್ಟು ಮದ್ವೆ ಆಗಿರೋರು ಇದ್ದಾರೆ. ಅಂಡ್ ಆಫ್ಟರ್ ದಟ್ ಡಿವೋರ್ಸ್ ಆಗಿರೋರು ಇದ್ದಾರೆ, ಅಥವಾ ಆಫ್ಟರ್ ದಟ್ ಜೊತೆಗೆ ಇರ್ತಾರೆ ಬಟ್ ಹ್ಯಾಪಿ ಆಗಿರೋದಿಲ್ಲ. ಹಾಗಾದ್ರೆ ಎಲ್ಲಿ ಹೋಯ್ತು ಆ ಪ್ರೀತಿಗಳು, ಎಲ್ಲಿ ಹೋಯ್ತು ಆ ಲವ್, ಎಲ್ಲಿ ಹೋಯ್ತು ಇವನೇ ಫೈನಲ್ ಇವಳೇ ಫೈನಲ್ ಅನ್ನೋದೆಲ್ಲ ಎಲ್ಲಿ ಹೋಯ್ತು? ನೋ. ಆಸ್ ಅ ಮ್ಯಾನಿಫೆಸ್ಟರ್ ಆಗಿ ನಾನು ಏನು ಹೇಳ್ತೀನಿ ಅಂದರೆ, ಖಂಡಿತವಾಗಿಯೂ ಯಾವತ್ತು ಒಂದು ಪರ್ಸನ್ ಅನ್ನ ಇಟ್ಕೊಂಡ್ಬಿಟ್ಟು ಮ್ಯಾನಿಫೆಸ್ಟ್ ಮಾಡೋದಕ್ಕೆ ಹೋಗಬೇಡಿ. ಯಾವತ್ತಿದ್ರು ಜಸ್ಟ್ ಕುತ್ಕೊಳ್ಳಿ. ನಾನು ಯಾವಾಗಲೂ ಸ್ಕ್ರಿಪ್ಟಿಂಗ್ ಅಂತಿರ್ತೀನಿ. ಸೊ ಯಾಕೆ ನಿಮಗೆ ತುಂಬ ಕಷ್ಟ ಮಾಡೋದು? ಸ್ಕ್ರಿಪ್ಟಿಂಗ್ ಬುಕ್ ಇಟ್ಕೊಂಡಿದ್ದೀನಿ ಏನೋ ಒಂದು ಮಾಡೋದಕ್ಕೆ ಅಂತ. ಜಸ್ಟ್ ಎಕ್ಸಾಂಪಲ್ ಕೊಡೋದಕ್ಕೆ ಇದೇ ಹೆಲ್ಪ್ ಆಗುತ್ತೆ. ಜಸ್ಟ್ ಸ್ಕ್ರಿಪ್ಟ್ ಮಾಡಿ, ನಿಮಗೆ ಯಾವ ಥರ ಕ್ಯಾರೆಕ್ಟರ್ ಇರೋ ಹುಡುಗ ಬೇಕು ಅಥವಾ ಯಾವ ಥರ ಕ್ಯಾರೆಕ್ಟರ್ ಇರೋ ಹುಡುಗಿ ಬೇಕು, ಆ್ಯಂಡ್ ಅವಳು ಯಾವ್ಯಾವ ಥರ ಇರಬೇಕು. ಫಾರ್ ಎಕ್ಸಾಂಪಲ್ ನಿಮಗೂ ನೋಡೋದಕ್ಕೆ ಹಾಗಿರ್ಬೇಕು ಹೀಗಿರ್ಬೇಕು ಅಂತೆಲ್ಲ ಇರಬಹುದು. ಸೊ ಅದನ್ನು ಬರ್ಕೊಳ್ಳಿ. ಆ್ಯಂಡ್ ಅವಳು ನಿಮ್ಮ ಫೀಲಿಂಗ್ಸಿಗೆ ಯಾವ ಥರ ರಿಯಾಕ್ಟ್ ಮಾಡಬೇಕು ಅದನ್ನು ಬರೀರಿ. ಆ್ಯಂಡ್ ಯಾವ ಥರ ಜಾಬಲ್ಲಿರಬೇಕು, ಆ್ಯಂಡ್ ನೀವಿಬ್ರು ಒಟ್ಟಿಗಿದ್ದಾಗ ಯಾವ ಥರ ನೀವಿಬ್ರು ಲೈಫ್ನ ಲೀಡ್ ಮಾಡಬೇಕು, ಒಬ್ರಿಗೊಬ್ರು ಯಾವ ಥರ ಸಪೋರ್ಟ್ ಮಾಡಬೇಕು, ಹೇಗಿದ್ರೆ ನಿಮಗಿಷ್ಟ ಆಗತ್ತೆ, ಅದೆಲ್ಲದನ್ನ ಕೂಡ ಒಂದು ಲೀಸ್ಟ್ ಮಾಡಿಬಿಡಿ. ಸೊ ಈ ಲೀಸ್ಟ್ ಮಾಡಿ ಯಾವ ಪರ್ಸನ್ ಅನ್ನು ಕೂಡ ಮನಸ್ಸಲ್ಲಿ ಇಟ್ಕೊಂಬೇಡಿ. ಜಸ್ಟ್ ಈ ಕ್ಯಾರೆಕ್ಟರಲ್ಲಿ ಇರೋರು ನಿಮ್ಮ ಲೈಫಲ್ಲಿ ಇದ್ದಾರೆ ಪ್ರೆಸೆಂಟ್ಲಿ. ಸೊ ಫೀಲ್ ದ ಫೀಲಿಂಗ್ಸ್. ಓಕೆ, ಎಲ್ಲೂ ಕೂಡ ಅದನ್ನ ಏನು ಮಾಡೋದು ಬೇಡ, ಅಲ್ಲೇ ಪ್ರೆಸ್ ಮಾಡಿ ಇಟ್ಕೊಳೋದು ಬೇಡ. ಫೀಲಿಂಗ್ಸ್ನ ಫೀಲ್ ಮಾಡಿ. ನಿಮ್ಮ ಪಾರ್ಟ್ನರ್ ಯಾವ ಥರ ಇರಬೇಕು ಅಂತ ನೀವು ಅಂದ್ಕೊಂಡಿದ್ದೀರಾ, ಆ್ಯಂಡ್ ನಿಮ್ಮನ್ನ ಯಾವ ಥರ ಟ್ರೀಟ್ ಮಾಡಬೇಕು ಅಂತ ನೀವು ಅಂದ್ಕೊಂಡಿದ್ದೀರಾ. ಅದಾದಮೇಲೆ ನೀವಿಬ್ರು ಒಟ್ಟಿಗೆ ಇದ್ರೆ ಯಾವ ಥರ ಖುಷಿಯಾಗಿರ್ತೀರಾ ಅಂತ ನೀವು ಅಂದ್ಕೊಂಡಿದ್ದೀರಾ, ಯಾವ ಥರ ಒಂದು ಮನೇಲಿ ನಿಮ್ಮ ಲೈಫ್ನ ಲೀಡ್ ಮಾಡಬೇಕು ಅಂತ ನೀವು ಅಂದ್ಕೊಂಡಿದ್ದೀರಾ. ಸೊ ಎಲ್ಲಾನು ಸ್ಕ್ರಿಪ್ಟ್ ಮಾಡಿಬಿಡಿ. ಆ್ಯಂಡ್ ಒಂದು ಮೂವಿಗೆ ಹೋಗೋದಿರ್ಬೋದು, ಒಂದು ಶಾಪಿಂಗ್ ಹೋಗೋದಿರ್ಬೋದು, ಒಂದು ದೇವಸ್ಥಾನಕ್ಕೆ ಹೋಗೋದಿರ್ಬೋದು, ಒಂದು ಪೂಜೆಯಲ್ಲಿ ಪಾರ್ಟಿಸಿಪೇಟ್ ಮಾಡೋದಿರ್ಬೋದು, ಒಂದು ಫ್ರೆಂಡ್ಸ್ ಮ್ಯಾರೇಜಲ್ಲಿ ಪಾರ್ಟಿಸಿಪೇಟ್ ಮಾಡೋದಿರ್ಬೋದು, ಎನಿ ಈವೆಂಟ್ಸಲ್ಲಿ ಪಾರ್ಟಿಸಿಪೇಟ್ ಮಾಡೋದಿರ್ಬೋದು. ನೀವಿಬ್ರು ಯಾವ ಥರ ಒಟ್ಟಿಗೆ ಹೋಗ್ತಾ ಇದ್ದೀರಾ, ನೀವು ಯಾವ ಥರ ಅರ್ನ್ ಮಾಡ್ತಾ ಇದ್ದೀರಾ, ಯಾವ ಥರ ಇಬ್ಬರು ಅಂಡರ್ಸ್ಟ್ಯಾಂಡಿಂಗಲ್ಲಿ ಸೇವ್ ಮಾಡ್ತಾ ಇದ್ದೀರಾ, ಹೇಗೆ ಇಬ್ಬರು ಅಂಡರ್ಸ್ಟ್ಯಾಂಡಿಂಗಲ್ಲಿ ಫ್ಯಾಮಿಲಿನ ಹ್ಯಾಂಡಲ್ ಮಾಡ್ತಾ ಇದ್ದೀರಾ, ಅವರ ಫ್ಯಾಮಿಲಿ ಇರ್ಬೋದು ನಿಮ್ಮ ಫ್ಯಾಮಿಲಿ ಇರ್ಬೋದು. ಸೊ ಈ ಥರ ಎಲ್ಲ ಕ್ಯಾರೆಕ್ಟರ್ನ ನೀವೇನು ಮಾಡಬೇಕು, ಬರಿಬೇಕು, ಸ್ಕ್ರಿಪ್ಟ್ ಮಾಡಬೇಕು ನೀಟಾಗಿ. ಹಿಂಗೆ ಇನ್ ಡೀಟೇಲ್ ಆಗಿರಬೇಕು ಅದು. ಆಗಲಿ 3 ಪೇಜ್ ಆಗಲಿ 4 ಪೇಜ್ ಆಗಲಿ 5 ಪೇಜ್ ಆಗಲಿ. ನಾವೇನು ಯೂನಿವರ್ಸ್ಗೆ ಲೆಟರ್ ಬರಿತಾ ಇಲ್ಲ. ಒಂದು ಪೇಜಲ್ಲಿ ಬರೆದ್ಬಿಟ್ಟು ಒಂದು 4 ಲೈನ್ ಬರೆದ್ಬಿಟ್ಟು ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳ್ಬಿಡೋದಕ್ಕೆ. ಸ್ಕ್ರಿಪ್ಟಿಂಗ್ ಅಂತ ಅಂದ್ರೇನೆ ಅದು ನಮಗೇನು ಬೇಕು ಫುಲ್ಲಿ ಕ್ಲಿಯರ್ ಆಗಿರಬೇಕು. ಅದಾದಮೇಲೆ ಆ ಒಂದು ಬರೆದಿರುವಂಥ ಸ್ಕ್ರಿಪ್ಟ್ನ ರೀಡ್ ಮಾಡಾದ್ಮೇಲೆ ಸೊ ಜಸ್ಟ್ ವಿಜುವಲೈಸ್ ಮಾಡಿ. ಸೊ ನನ್ನ ಪಾರ್ಟ್ನರ್ ಈ ಥರ ಇದ್ದಾರೆ, ಈ ಥರದವ್ರೆ ನಂಗೆ ಸಿಕ್ಕಿದ್ದಾರೆ, ಈ ಥರನೇ ನಾವು ಮ್ಯಾರೇಜ್ ಆಗ್ತಾ ಇದ್ದೀವಿ, ಇದೇ ಕಲರ್ ಕ್ಲಾತ್ ಹಾಕೊಂಡಿದ್ದೀವಿ, ಇದೇ ಒಂದು ಪರ್ಟಿಕ್ಯುಲರ್ ಪ್ಲೇಸಲ್ಲಿ ನಮ್ಮ ಮದುವೆ ಆಗ್ತಾ ಇದೆ, ಇಷ್ಟು ಜನನೇ ಬಂದಿದ್ದಾರೆ, ನಾವು ಮದುವೆಗೆ ಹೋಗ್ಬೇಕಾದ್ರೆ ಕಾರಲ್ಲಿ ಹೋಗ್ತಾ ಇದ್ವಿ, ಆ ಕಾರ್ ಇದೇ ಥರ ಡೆಕೋರೇಟ್ ಆಗ್ತಾ ಇದೆ, ಆ್ಯಂಡ್ ಬರಬೇಕಿದ್ರೆ ನಾವು ಇದೇ ಥರ ಬಟ್ಟೆಗಳನ್ನು ಹಾಕಿದ್ದೀವಿ, ಬರಬೇಕಿದ್ರು ಅಷ್ಟೇ ನಮ್ಮ ಕಾರ್ ಇದೇ ಥರ ಡೆಕೋರೇಟ್ ಆಗಿದೆ, ನಾವು ಬಂದು ಮನೆ ಹತ್ರ ಇಳಿದಿದ ತಕ್ಷಣ ಎಲ್ಲರೂ ನಮ್ಮನ್ನ ಇದೇ ಥರ ವೆಲ್ಕಮ್ ಮಾಡ್ತಾ ಇದ್ದಾರೆ. ಆ್ಯಂಡ್ ನಿಮ್ಮ ಮನೆಯಲ್ಲಿ ಏನೇನು ರಿಚುವಲ್ಸ್ ಮಾಡಿಸ್ತಾರೆ ಅದೆಲ್ಲ ಇದೇ ಥರ ನಡೀತಾ ಇದೆ. ಅದಾದಮೇಲೆ ಮಾರನೇ ದಿನದಿಂದ ನೀವಿಬ್ರು ಹೇಗೆ ಲೈಫ್ನ ಲೀಡ್ ಮಾಡ್ತಾ ಇದ್ದೀರಾ, ಇಬ್ರು ಜಾಬಿಗೆ ಹೋಗ್ತಿದ್ದೀರಾ ಅಂದರೆ ಹೇಗೆ ಒಬ್ರಿಗೊಬ್ರು ಏನು ಬಾಂಡ್ ಹೇಗೆ ಕ್ರಿಯೇಟ್ ಆಗ್ತಾ ಇದೆ, ಹೇಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ಎವ್ರಿಥಿಂಗ್. ಅದು ರೊಮ್ಯಾನ್ಸ್ ಇರ್ಬೋದು, ಅಥವಾ ಅದು ನೀವು ಚಿಕ್ಕ ಪುಟ್ಟ ಜಗಳ ಮಾಡ್ಕೊಳ್ಳೋದು, ಯಾವ ಥರ ನಿಮ್ಗೆ ಇಷ್ಟ ಎಲ್ಲ ಅದೇ ಥರನೇ ಇದೆ. ಅಥವಾ ಜಗಳನೇ ಬೇಡ ಅಂದರೆ ಜಗಳನೇ ಇಲ್ಲ, ಅದು ಬರೆಯೋದೇ ಬೇಡ, ಅದು ನೆಗೆಟಿವ್ ವರ್ಡ್ನ. ಸೊ ಆ ಥರ ನಿಮ್ಮ ಪೇರೆಂಟ್ಸ್ನ ಅವ್ರು ಹೇಗೆ ಟ್ರೀಟ್ ಮಾಡ್ತಾ ಇದ್ದಾರೆ, ಅವ್ರ ಪೇರೆಂಟ್ಸ್ನ ನೀವು ಹೇಗೆ ಟ್ರೀಟ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಒಂದು ಕಿಡ್ ಆದಾಗ ನೀವಿಬ್ರು ಎಷ್ಟು ಹ್ಯಾಪಿನೆಸ್ನ ಫೀಲ್ ಮಾಡ್ತೀರಾ, ತುಂಬ ಮುಂದೆ ಹೋಗ್ಬಿಟ್ಟಿದ್ದೀರಾ ನೀವು. ಬಟ್ ಇನ್ನು ಟ್ವಿನ್ ಫ್ಲೇಮೇ ಸಿಕ್ಕಿಲ್ಲ. ಆದರೆ ಈ ಸ್ಕ್ರಿಪ್ಟಿಂಗ್ ನಿಮಗೆ ಎಲ್ಲದೂ ಕೂಡ ಅಚೀವ್ ಆಗೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಇದು ಫೆಬ್ ಮಂತ್ ಆಗಿರೋದ್ರಿಂದ, ವ್ಯಾಲೆಂಟೈನ್ ಮಂತ್ ಆಗಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ. ಇದರಲ್ಲಿ ನನಗೇನು ಡಿಫ್ರೆನ್ಸ್ ಇಲ್ಲ. ಬಟ್ ಈ ಡಿಫ್ರೆನ್ಸ್ ಇರೋರಿಗೆ
ಈ ಮ್ಯಾನಿಫೆಸ್ಟೇಷನ್ ಅಂತ ಬಂದಾಗ ನಾವು ಒಂದೊಂದು ಪರ್ಟಿಕ್ಯುಲರ್ ಡೇ ಇರ್ಬೋದು, ಪರ್ಟಿಕ್ಯುಲರ್ ಮಂತ್ ಇರ್ಬೋದು, ಈ ತರ ಎಲ್ಲ ಒಂದು ಪೋರ್ಟಲ್ ಇರ್ಬೋದು, ಇದೆಲ್ಲದನ್ನ ನಾವು ಪರ್ಟಿಕ್ಯುಲರ್ ಮ್ಯಾನಿಫೆಸ್ಟೇಷನ್ಗೆ ಯೂಸ್ ಮಾಡ್ಕೊಳ್ತೀವಲ್ವಾ. ಸೊ ಈ ವ್ಯಾಲೆಂಟೈನ್ ಡೇ ಅಲ್ಲಿ ಯಾರಾದ್ರೂ ಲವ್ ಅವ್ರಿಗೆ ಬೇಕಾಗಿರೋ ಥರದ್ದು ರಿಲೇಶನ್ಶಿಪ್ ಅಲ್ಲಿ ಲವ್ ಸಿಗಬೇಕು ಅಂತ ಹೇಳಿ ಅಟ್ರಾಕ್ಟ್ ಮಾಡಬೇಕು ಅಥವಾ ಅದೇ ನನಗೆ ಆಗಬೇಕು ಅಂತ ಇರೋರು ವ್ಯಾಲೆಂಟೈನ್ ಡೇ ಇಂದ ಅವರು ಅದನ್ನ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ ಅನ್ನೋ ಕಾರಣಕ್ಕೆ ನಾನೇನು ಇದ್ರ ಬಗ್ಗೆ ಇಮ್ಯಾಜಿನೇ ಮಾಡ್ಕೊಂಡಿರ್ಲಿಲ್ಲ. ಈಗ ಆಟೋಮೆಟಿಕ್ ಆಗಿ ನೆನಪಾಯ್ತು. ಸೊ ಈ ವಿಡಿಯೋನ ಮಾಡ್ತಿದ್ದೀನಿ. ವ್ಯಾಲೆಂಟೈನ್ ಡೇ ಇಂದನೇ ನೀವು ಇದನ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಸೊ ಬಿಕಾಸ್ ಅದೊಂದು ಪ್ರೀತಿನ ಒಂದು ಏನು ನಮ್ಮ ಹತ್ರ ತಂದ್ಕೊಳ್ಳೋದಕ್ಕೆ ಒಂದು ಡೇ ಅಂತ ಹೇಳ್ಬಿಟ್ಟು ನಾವು ಅದನ್ನ ಒಂದು ಪರ್ಟಿಕ್ಯುಲರ್ ಡೇನ ಫಿಕ್ಸ್ ಮಾಡ್ಕೊಂಡಿದೀವಿ ಅಲ್ವಾ. ಸೊ ಆಟೋಮೆಟಿಕ್ ಆಗಿ ನಮ್ಮ ಮೈಂಡ್, ಬಾಡಿ ಅಂಡ್ ಸೋಲ್ ಅದಕ್ಕೂ ಕನೆಕ್ಟ್ ಆಗ್ಬಿಡುತ್ತೆ. ಸೊ ಇದಾಗುತ್ತೆ ಇದನ್ನ ಮ್ಯಾನಿಫೆಸ್ಟ್ ಮಾಡ್ಬೋದು ಇವತ್ತು ಅಂತ ಹೇಳತ್ತೆ. ಸೊ ದಟ್ ಪರ್ಪಸ್ ನಾನು ಇದನ್ನ ಹೇಳ್ತಾ ಇದ್ದೀನಿ. ನೀವು ಯಾವತ್ತೂ ಕೂಡ ಒಂದು ಪರ್ಟಿಕ್ಯುಲರ್ ಪರ್ಸನ್ನ ಮನಸ್ಸಲ್ಲಿ ಇಟ್ಕೊಂಡು ಮ್ಯಾನಿಫೆಸ್ಟ್ ಮಾಡಲೇಬೇಡಿ. ಓನ್ಲಿ ಮ್ಯಾನಿಫೆಸ್ಟ್ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್. ಅದಾದ್ಮೇಲೆ ವಿಷನ್ ಬೋರ್ಡ್ ಅಂತ ಬಂದಾಗ ನೀವು ಅಡುಗೆ ಮಾಡ್ತಿದ್ದೀರಾ ಅಂದ್ರೆ ಇಬ್ರು ಯಾವ ತರ ಸೇರಿ ಅಡುಗೆ ಮಾಡ್ತಾ ಇದ್ದೀರಾ ಅಂಡ್ ಊಟ ಮಾಡ್ತಾ ಇದ್ದಾರೆ ಅಂದ್ರೆ ನಿಮ್ಮ ಪಾರ್ಟ್ನರ್ ನಿಮಗೂ ತಿನ್ನಿಸ್ತಾ ಇರ್ಬೋದು. ಸೊ ಆ ಒಂದು ಫೋಟೋನ ನಿಮ್ದೇ ಫೋಟೋ ಆಗಿರ್ಬೇಕು ಅಂತ ಇಲ್ಲ. ಪಿಂಟ್ರೆಸ್ಟ್ ಇರ್ಬೋದು, ಗೂಗಲ್ ಇರ್ಬೋದು, ಎಲ್ಲೇ ಹೋದ್ರೂ ನಿಮ್ಗೆ ಯಾವ್ಯಾವ ತರ ಫೋಟೋಸ್ ಬೇಕೋ ಸಿಗತ್ತೆ. ಸೊ ಒಂದು ಹಸ್ಬೆಂಡ್ ಒಂದು ವೈಫ್ಗೆ ಊಟ ತಿನ್ನಿಸ್ತಾ ಇರೋದು ಅಥವಾ ವೈಫ್ ಹಸ್ಬೆಂಡ್ಗೆ ಊಟ ತಿನ್ನಿಸ್ತಾ ಇರೋದು ಅಂಡ್ ಹಸ್ಬೆಂಡ್ ಅಂಡ್ ವೈಫ್ ಇಬ್ರು ಸೇರ್ಕೊಂಡು ಅಡುಗೆ ಮಾಡ್ತಾ ಇರೋವಂಥದ್ದು, ಇಬ್ರು ಸೇರ್ಕೊಂಡು ಪೂಜೆ ಮಾಡ್ತಾ ಇರೋವಂಥದ್ದು ಇರ್ಬೋದು. ನಿಮಗೆ ಏನೇನು ಇಷ್ಟನೋ ಅದು. ಇಬ್ರು ಎಷ್ಟು ಕ್ಲೋಸ್ ಆಗಿ ಒಂದು ಮೂವಿ ನೋಡೋದಕ್ಕೆ ಹೋಗ್ತಾ ಇರೋದಂಥದ್ದಿರ್ಬೋದು, ಇಬ್ರು ಕ್ಲೋಸ್ ಆಗಿ ಒಂದು ಕಾರ್ನ ಪರ್ಚೇಸ್ ಮಾಡಿರೋದಿರ್ಬೋದು ಅಥವಾ ಒಬ್ರಿಗೊಬ್ರು ಸಪೋರ್ಟಿವ್ ಆಗಿರೋಂಥದ್ದಿರ್ಬೋದು, ನಿಮ್ಮಿಬ್ಬರ ಬಾಂಡಿಂಗ್ ಇಮೇಜಸ್ ಇರ್ಬೋದು. ಇನ್ನು ನಿಮ್ಗೆ ಏನೇನು ಬೇಕೋ ಗೂಗಲಲ್ಲೆಲ್ಲ ಸಿಗುತ್ತೆ, ಪಿಂಟ್ರೆಸ್ಟಲ್ಲಿ ಎಲ್ಲ ಸಿಗತ್ತೆ. ಸೊ ನಿಮಗೆ ಒಟ್ಟಲ್ಲಿ ಅವ್ರು ನಿಮ್ಮ ಫ್ಯಾಮಿಲಿ ಜೊತೆ ಎಷ್ಟು ಕ್ಲೋಸ್ ಆಗಿ ಮಾತಾಡ್ತಾರೋ ಅಂತ ಒಂದು ಇಮೇಜಸ್ ಇರ್ಬೋದು. ಈ ತರ ಎಲ್ಲದನ್ನು ನಿಮ್ಮ ಒಂದು ಕಿಡ್ ಜೊತೆ ನೀವಿಬ್ರು ಹೇಗೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀರಾ ಅಂಡ್ ನಿಮ್ಮ ವೈಫ್ ಬರ್ಡೇನ ನೀವು ಸೆಲೆಬ್ರೇಟ್ ಮಾಡ್ತಾ ಇರುವಂತಹ ಒಂದು ಇಮೇಜಸ್ ಇರ್ಬೋದು ಅಥವಾ ಹಸ್ಬೆಂಡ್ ಬರ್ಡೇನ ಸೆಲೆಬ್ರೇಟ್ ಮಾಡ್ತಾ ಇರುವಂತ ಇಮೇಜಸ್ ಇರ್ಬೋದು. ಅಂಡ್ ಇಬ್ರು ಕೂತು ಯಾವ್ದಾದ್ರು ಒಂದು ಕಾನ್ಫ್ಲಿಕ್ಟ್ ಬಂದಾಗ ಹೇಗೆ ಅದನ್ನ ಮಾತಾಡ್ಕೊಂಡು ಬಗೆಹರಿಸ್ಕೊಳ್ತಾ ಇದ್ದೀರಾ ಅನ್ನೋದಿರ್ಬೋದು. ಈ ತರ ಎಲ್ಲ 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 ತರ ಫೋಟೋಸ್ ನಿಮಗೆ ಸಿಗತ್ತೆ. ಸೊ ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮ್ಮ ವಿಷನ್ ಬೋರ್ಡಲ್ಲಿ ನಿಮ್ಮ ಕಣ್ಣಿಗೆ ಕಾಣಿಸೋ ಹಂಗೆ ಎಲ್ಲಾನು ಕೂಡ ಅಂಟಿಸ್ಕೊಂಡು ನಿಮ್ಮ ಮನೇಲಿ ಯಾವ್ದಾದ್ರು ಒಂದು ಪ್ಲೇಸಿಗೆ ಹಾಕ್ಕೊಳ್ಳಿ. ಅದನ್ನ ಡೈಲಿ ನೋಡ್ತಾ ಇರಿ. ಸೊ ನೋಡ್ತಾ ವಿಜುವಲೈಸ್ ಮಾಡಿ. ಸೊ ನಾನು ಆ್ಯಂಡ್ ಯಾವ ಥರ ಮನೇಲಿ ಇರಬೇಕು ಅಂತಲೂ ಡಿಸೈಡ್ ಮಾಡ್ಕೊಂಡಿರಿ. ಸೊ ಈ ಥರ ಮನೇಲಿ ನನ್ನ ಲೈಫ್ ಪಾರ್ಟ್ನರ್ ಜೊತೆ ಹೀಗೆ ನಾನು ಲೈಫ್ ಲೀಡ್ ಮಾಡ್ತಾ ಇದ್ದೀನಿ, ಮಾರ್ನಿಂಗ್ ಇಷ್ಟೊತ್ತಿಗೆ ಹೇಳ್ತಾ ಇದ್ದೀವಿ, ಇಬ್ರು ಇದೇ ಥರ ಏನು ಪ್ರಾಕ್ಟೀಸಸ್ನ ಮಾಡ್ತಾ ಇದ್ದೀವಿ. ಈಗ ನಾನು ಮ್ಯಾನಿಫೆಸ್ಟರ್ ಅಂದಾಗ ನನ್ನ ಪಾರ್ಟ್ನರ್ ಕೂಡ ಅದನ್ನೇ ಫಾಲೋ ಮಾಡ್ತಾರೆ ಆ್ಯಂಡ್ ನನಗೂ ಅದ್ರಲ್ಲಿ ಸಪೋರ್ಟ್ ಮಾಡ್ತಾರೆ. ನಾನೊಂದು ಯೋಗ ಮಾಡ್ತಿದ್ದೀನಿ ಅಂದಾಗ ಅವರು ಯೋಗಕ್ಕೆ ಮಾಡಕ್ಕೆ ಬರ್ತಾರೆ, ನನ್ನ ಜೊತೆ ಅವರು ಮೆಡಿಟೇಷನಿಗೆ ಬರ್ತಾರೆ, ಅವರು ಪೂಜೆಗೆ ಬರ್ತಾರೆ ಆ್ಯಂಡ್ ಅವ್ರಿಗೆ ಇನ್ನೊಂದೇನೋ ಮೂವಿಗೆ ಹೋಗೋದು ಇಷ್ಟ ಇರುತ್ತೆ, ಫ್ರೆಂಡ್ಸ್ ಜೊತೆ ಹೋಗೋದು ಇಷ್ಟ ಇರುತ್ತೆ. ಸೊ ಅದಕ್ಕೂ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ನಾವು ಫೀಲ್ ಆಗ್ತಾ ಇದ್ದೀವಿ ಅಂತ ಅಂದ್ರೆ ಏನಾಗುತ್ತೆ, ಸೊ ಅದು ಹ್ಯಾಪನ್ ಆಗತ್ತೆ. ಸೊ ಅದನ್ನ ವಿಜುವಲೈಸ್ ಮಾಡಿ. ಆ್ಯಂಡ್ ಈ ವಿಷನ್ ಬೋರ್ಡ್ ಟೆಕ್ನಿಕ್ ಇದೆಲ್ಲ, ಇದಂತೂ ಹೈಲಿ ಎಫೆಕ್ಟಿವ್ ವಿಷನ್ ಬೋರ್ಡ್ ಟೆಕ್ನಿಕ್ ಅಂತಾನೆ ಹೇಳ್ಬೋದು. ನೀವು ಯಾವ ವಿಷಯಕ್ಕೆ ನೀವು ವಿಷನ್ ಬೋರ್ಡ್ನ ಹಾಕೊಂಡು ವಿಜುವಲೈಸ್ ಮಾಡಿ ಅದನ್ನ ಯಾವಾಗಲೂ ನೋಡ್ತಾ ಇದ್ರೆ ನಿಮ್ಮ ಮನಸ್ಸು ಆಟೋಮೆಟಿಕ್ ಆಗಿ ಅಲ್ಲಿಗೆ ಹೋಗ್ಬಿಡುತ್ತೆ. ನಾನು ನಿಮಗೆ ಪ್ಯಾಟರ್ನ್ ಬಗ್ಗೆ ಹೇಳಿದೆ ಅಲ್ವಾ, ಏನು ಓಲ್ಡ್ ನೆಗೆಟಿವ್ ಪ್ಯಾಟರ್ನ್ಸ್ನ ನಾವು ಅಟ್ರಾಕ್ಟ್ ಮಾಡ್ತಾ ಇರ್ತೀವಿ, ಅದೇ ಥರ ಅದನ್ನ ಬಿಡಿ. ಇವಾಗ ಇದು ಪಾಸಿಟಿವ್ ಬಗ್ಗೆನೇ ಮಾತಾಡ್ತಾ ಇದ್ವಿ. ಸೊ ವಿಷನ್ ಬೋರ್ಡಲ್ಲಿ ಒಂದು ವಿಷನ್ ಬೋರ್ಡ್ ಮಾಡ್ಕೊಳ್ಳಿ. ನಿಮ್ಮ ರಿಲೇಶನ್ಶಿಪ್ ರಿಲೇಟೆಡ್ ಒಂದು ವಿಷನ್ ಬೋರ್ಡ್ ಮಾಡ್ಕೊಳ್ಳಿ. ಬೇಕಾದ್ರೆ ಅದು ಹಾರ್ಟ್ ಸಿಂಬಲ್ ಅಲ್ಲೇ ಮಾಡ್ಕೊಂಡು ಅದಕ್ಕೆಲ್ಲ ಇಮೇಜಸ್ನ ಹಾಕಿ. ಸೊ ಆ ವಿಷನ್ ಬೋರ್ಡಲ್ಲಿ ಬರೀ ರಿಲೇಶನ್ಶಿಪ್ಗೆ ಹಾಕಿ. ಇದು ನನಗೆ ಇವಾಗ ಬಂದಿರೋ ಅಂಥ ಥಾಟ್ ಹೇಳ್ತಾ ಇದ್ದೀನಿ. ಸೊ ಬರೀ ರಿಲೇಶನ್ಶಿಪ್ ಇಮೇಜ್ ಡೈಲಿ ನೋಡಿ. ನಾನು ನನ್ನ ಹಸ್ಬೆಂಡ್ ಎಷ್ಟು ಪ್ರೀತಿಯಿಂದ ಇದ್ದೀವಿ ಆ್ಯಂಡ್ ಎಷ್ಟು ಸೋಷಿಯಲ್ ಸರ್ವಿಸ್ನ ಮಾಡ್ತಾ ಇದ್ದೀವಿ, ಎಷ್ಟು ಜನಕ್ಕಿಬ್ರು ಸೇರ್ಬಿಟ್ಟು ಹೆಲ್ಪ್ನ ಮಾಡ್ತಾ ಇದ್ದೀವಿ. ಹಾಗೇನೆ ನಮ್ಮ ತಂದೆ ತಾಯಿ, ಅವ್ರ ತಂದೆ ತಾಯಿ ಎಲ್ಲರೂ ನಾವು ಎಷ್ಟು ರೆಸ್ಪೆಕ್ಟ್ಫುಲ್ ಆಗಿ ನೋಡ್ಕೊಳ್ತಾ ಇದ್ದೀವಿ. ಒಂದು ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ರೂ ಜೊತೆಗೆ ಹೋಗ್ತಾ ಇದ್ದೀವಿ. ಒಬ್ರಿಗೊಬ್ರು ಎಷ್ಟು ಟೈಮ್ನ ಕೊಟ್ಕೊಳ್ತಾ ಇದ್ದೀವಿ. ಒಬ್ಬರ ಫೀಲಿಂಗ್ಸಿಗೆ ಇನ್ನೊಬ್ರು ಎಷ್ಟು ರೆಸ್ಪೆಕ್ಟ್ ಮಾಡ್ತಾ ಇದೀವಿ.
ನೀವು ಎಲ್ಲಾನು ಆ ವಿಷನ್ ಬೋರ್ಡಲ್ಲಿ ನೋಡಿ ಅದಕ್ಕೆಲ್ಲ ಇಮೇಜಸ್ ಹಾಕಿರ್ತೀರಾ. ಸೊ ನಾವು ಹೀಗೆ ಇದೀವಿ ಅಂತ ಹೇಳಿ ಹ್ಯಾಪಿನೆಸ್ನ ಫೀಲ್ ದ ಫೀಲಿಂಗ್ಸ್ ಅಂತ ಹೇಳ್ತೀವಿ. ಬಿ ಪ್ರೆಸೆಂಟ್, ಬಿ ಪ್ರಾಕ್ಟಿಕಲ್ ಆ್ಯಂಡ್ ಫೀಲ್ ದ ಫೀಲಿಂಗ್ಸ್. ಇದನ್ನ ಲಾ ಆಫ್ ವಿಜುವಲೈಸೇಷನ್ ಆರ್ ಲಾ ಆಫ್ ಅಸಂಪ್ಷನ್ ಅಂತ ಹೇಳ್ತೀವಿ. ಸೊ ಲಾ ಆಫ್ ಅಟ್ರಾಕ್ಷನ್ ಅಲ್ಲಿ ಲಾ ಆಫ್ ವಿಜುವಲೈಸೇಷನ್ ಇರ್ಬೋದು, ಲಾ ಆಫ್ ಅಸಂಪ್ಷನ್ ಇರ್ಬೋದು, ಹೈಲಿ ಪವರ್ಫುಲ್. ಅದರಲ್ಲೂ ಲಾ ಆಫ್ ಅಸಂಪ್ಷನ್, ನಾವು ಹೀಗೆ ಬದುಕ್ತಾ ಇದೀವಿ ಅಂತ ಅಸ್ಯೂಮ್ ಮಾಡ್ಕೊಳ್ತಾ ಹೋಗ್ತೀವಲ್ವಾ, ಸೊ ಅದನ್ನ ನಮ್ಮ ಮನಸ್ಸು ಅಕ್ಸೆಪ್ಟ್ ಮಾಡ್ಕೊಳ್ತಾರ ಮಾಡ್ತಾ ಹೋಗ್ತೀವಿ ಅಲ್ವಾ. ಸಬ್ ಕಾನ್ಶಿಯಸ್ ಮೈಂಡ್ ಏನಿದೆ ಅದನ್ನ ಎಸ್ ಅಂತ ಹೇಳಿ ಡಿಸೈಡ್ ಮಾಡಿ ಡೈಲಿ ನೀವು ಅದನ್ನ ಅಸಂಪ್ಷನ್ನ ಒಂದು 5 ನಿಮಿಷ ಕೂತ್ಕೊಂಡು ಫಾಲೋ ಮಾಡಿದ್ರಿ ಅಂತಂದ್ರೆ ಪಕ್ಕ ಆ ರಿಸಲ್ಟ್ ಬಂದೇ ಬರುತ್ತೆ. ಸೊ ಯಾರು ಕೂಡ ಮರೆಯಕ್ಕೆ ಹೋಗ್ಬೇಡಿ. ನಿಮ್ಮ ಟ್ವಿನ್ ಫ್ಲೇಮ್ನ ಖಂಡಿತ ಮ್ಯಾನಿಫೆಸ್ಟ್ ಮಾಡಿ. ಇದೇ 14th. ಆ್ಯಂಡ್ ಮ್ಯಾನಿಫೆಸ್ಟ್ ಮಾಡಬೇಕಾದ್ರೆ ಪರ್ಟಿಕ್ಯುಲರ್ ಯಾವುದೇ ಪರ್ಸನ್ ಮನಸ್ಸಲ್ಲಿ ಇಟ್ಕೋಬೇಡಿ. ಯಾಕೆಂದ್ರೆ ಪರ್ಟಿಕ್ಯುಲರ್ ಪರ್ಸನ್ನ ಮ್ಯಾನಿಫೆಸ್ಟ್ ಮಾಡಿದಾಗ ಏನಾಗುತ್ತೆ ಅಂತ ಅಂದ್ರೆ ಅವ್ರ ಹತ್ರ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ಇರೋದಿಲ್ಲ. ನಿಮಗೆ ಆ ಟೈಮಿಗೆ ಏನೋ ಒಂದು ಅಟ್ರಾಕ್ಷನ್ ಆಗಿರ್ಬೋದು, ಅಥವಾ ಆ ಟೈಮಿಗೆ ಇನ್ನೇನೋ ಒಂದು ಅನ್ಸಿರ್ಬೋದು, ನನಗೆ ಯಾರು ಇಲ್ಲ, ಅಪ್ಪ ಇವರೊಬ್ರು ನನ್ನ ಜೊತೆ ಮಾತಾಡ್ತಾರಲ್ಲ, ಸೊ ಸಾಕು, ಇವರೇ ನನ್ನ ಪಾರ್ಟ್ನರ್ ಆಗಿಬಿಡ್ಲಿ, ಬೇರೆ ಯಾರು ಸಿಗದೇ ಇಲ್ವೇನೋ ಅನ್ನೋ ಥರ ಆ ಥರನೂ ಇರುತ್ತೆ ಮನಸ್ಸಲ್ಲಿ. ಸೊ ಅದಕ್ಕೋಸ್ಕರ ಪರ್ಟಿಕ್ಯುಲರ್ ಪರ್ಸನ್ನ ಯಾವತ್ತೂ ಕೂಡ ಮ್ಯಾನಿಫೆಸ್ಟ್ ಮಾಡಬೇಡಿ. ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ನಿಮಗೇನು ಬೇಕು, ಯಾವ ಥರ ನೀವು ಇಷ್ಟಪಡ್ತೀರಾ, ನಿಮ್ಮ ಲೈಫ್ ಚೆನ್ನಾಗಿರ್ಬೇಕು ಅಂದರೆ ನಿಮಗೆ ಏನೇನು ಬೇಕು ಅಂತ ನಿಮ್ಗೆ ಅನಿಸುತ್ತೆ, ಸೊ ಆ ಕ್ಯಾರೆಕ್ಟರ್ನ ಮ್ಯಾನಿಫೆಸ್ಟ್ ಮಾಡಿ. ಪಕ್ಕಾ ರಿಸಲ್ಟ್ ನಿಮಗೆ ಸಿಗತ್ತೆ. ಬಟ್ ನಿಮ್ಮ ವಿಜುವಲೈಸೇಷನ್ ಪಕ್ಕ ಇರ್ಬೋದು, ನಿಮ್ಮ ಅಸಂಪ್ಷನ್ ಪಕ್ಕ ಇರಬೇಕಾಗುತ್ತೆ. ಆ್ಯಂಡ್ ನೀವು ಹಾಕೋ ಫೋಟೋಸು ಅಷ್ಟೇ, ಎಲ್ಲೂ ಕೂಡ ಕಾನ್ಫ್ಲಿಕ್ಟ್ ಅಥವಾ ಎಲ್ಲೂ ಕೂಡ ನಿಮಗೆ ಡೌಟ್ ಬರೋವಂಥ ಫೋಟೋಸ್ ಹಾಕಬೇಡಿ. ಆ್ಯಂಡ್ ಹಾಕಿರೋ ಫೋಟೋಕ್ಕೆ ಪಕ್ಕಾ ಫಿಕ್ಸ್ ಆಗಿ ಒಂದು ಏನು ಅಲ್ಲಿ ಕೂಡ ಕನ್ಫ್ಯೂಷನ್ನ ನಿಮಗೂ ಮಾಡ್ಕೊಬೇಡಿ. ಆ್ಯಂಡ್ ಯೂನಿವರ್ಸ್ಗಂತೂ ಕನ್ಫ್ಯೂಸ್ ಮಾಡಲೇಬೇಡಿ ಫ್ರೆಂಡ್ಸ್. ಸೊ ಇದರಿಂದ ನಿಮಗೆ 100% ರಿಸಲ್ಟ್ ಸಿಗತ್ತೆ. ಸೊ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ನ ಮ್ಯಾನಿಫೆಸ್ಟ್ ಮಾಡಿ, ನಾಟ್ ಅ ಪರ್ಸನ್. ಓಕೆ ಅಂತ ಹೇಳ್ತೀನಿ. ಇನ್ನೇನಾದರೂ ಡೌಟ್ ಇದ್ರೆ DM ಮಾಡಿ. ನನಗೆ ಏನಾದರೂ ಹೇಳಬೇಕು ಅನಿಸಿದ್ರೆ ಅದಕ್ಕಿಂತ ಮುಂಚೆ ಒಂದು ಸ್ಮಾಲ್ ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಎಸ್ ಮಿರಾಕಲ್ಸ್ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡ್ತಾ ಇರೋದಕ್ಕೆ, ಸಬ್ಸ್ಕ್ರೈಬ್ ಮಾಡ್ತಾ ಇರೋದಕ್ಕೆ ಆ್ಯಂಡ್ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ತುಂಬ ಥ್ಯಾಂಕ್ಸ್. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗೋಣ. ನಮಸ್ಕಾರ.